ರಾಜ್ಯದಲ್ಲಿ ಮತ್ತೆ ಎಟಿಎಂಗಳಲ್ಲಿ ಹಣ ಇಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಬಹುತೇಕ ಎಟಿಎಂಗಳ ಮುಂದೆ ನೋ ಕ್ಯಾಶ್ ಅನ್ನುವಂತ ಬೋರ್ಡ್ ಅನ್ನು ಹಾಕಲಾಗಿದೆ. ಅದರಲ್ಲೂ ನಗರದ ವಿಕ್ಟೋರಿಯಾ ಆಸ್ಪತ್ರೆ ಒಳಭಾಗದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ನಲ್ಲಿ ಅಂದ್ರೆ ಎಸ್ಬಿಐ ಬ್ಯಾಂಕ್ನ ಎಟಿಎಂನಲ್ಲಿ ಕಳೆದ 2 ದಿನಗಳಿಂದ ಹಣನೇ ಇಲ್ಲ. ಹೀಗಾಗಿ ಹಾಸ್ಪಿಟಲ್ಗೆ ಬರುವಂತಹ ರೋಗಿಗಳ ಸಂಬಂಧಿಕರು ಪರದಾಡ್ತಾ ಇದ್ದಾರೆ. ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುನಿಲ್ ನೀಡಿರುವಂತಹ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮತ್ತೆ ಎಟಿಎಂಗಳಲ್ಲಿ ಒಂದು ಹಣದ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇರುವಂಥದ್ದು. ಅದರಿಂದ ಸಾಕಷ್ಟು ಜನರು ಒಂದು ರೀತಿ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಹುತೇಕ ಎಟಿಎಂಗಳಲ್ಲಿ ಒಂದು ನೋ ಕ್ಯಾಶ್ ಬೋರ್ಡ್ಗಳು ರಾರಾಜಿಸ್ತಿರುವಂಥದ್ದು. ನಾನೀಗ ಮುಖ್ಯವಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ಒಳಭಾಗದಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಎಟಿಎಂನ ಮುಂಭಾಗದಲ್ಲಿದ್ದೀನಿ. ಆ ಒಂದು ಎಟಿಎಂನ ಮುಂಭಾಗದಲ್ಲಿ ಸಹ ಈಗಾಗಲೇ ನೋ ಕ್ಯಾಶ್ನ ಬೋರ್ಡ್ನ ಅಂತ ಹಾಕಿರೋದು. ಯಾಕಂದರೆ ಬಹುತೇಕ ಬೆಂಗಳೂರುಗಳಲ್ಲಿ ಸಾಕಷ್ಟು ಎಟಿಎಂಗಳಲ್ಲಿ ನೋ ಕ್ಯಾಶ್ ಅಂತ ಬೋರ್ಡ್ಗಳು ಹಾಕಿದ್ದಾರೆ. ಇದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಹೊರತುಪಡಿಸಿದರೆ ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರಾಜ್ಯದ ವಿವಿಧ ಮೂಲಗಳಿಂದ ರೋಗಿಗಳನ್ನ ಕರ್ಕೊಬರ್ತಾರೆ. ಪೇಷಂಟ್ಗಳನ್ನ ಅಡ್ಮಿಟ್ ಮಾಡುವಂಥ ಸಮಯಗಳಲ್ಲಿ ಹಣ ಕಟ್ಟಬೇಕಾಗತ್ತೆ. ತಕ್ಷಣ ಡೆಪಾಸಿಟ್ ಮಾಡಿ ಆಪರೇಷನ್ಗಾಗ್ಬೋದು, ಬೇರೆ ಮೆಡಿಸಿನ್ಗಾಗ್ಬೋದು ಅಮೌಂಟ್ಗಳನ್ನ ಹೇಳಲಿಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೇ ಮುಖ್ಯವಾದ ಎಟಿಎಂನಲ್ಲಿ ಹಣ ಇಲ್ಲ ಅಂತಂದರೆ ಅವರು ಯಾವ ರೀತಿ ಹಣ ತುಂಬಬಹುದು? ಯಾಕಂದರೆ ರಾಜ್ಯದ ವಿವಿಧ ಮೂಲಗಳಿಂದ ಬಂದಿರುವಂಥ ಜನಗಳಿಗೆ ಅವ್ರು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಈ ಒಂದು ಎಟಿಎಂನ ನಂಬ್ಕೊಂಡು ಬಂದಿರ್ತಾರೆ. ಯಾಕಂದರೆ ಸಾಕಷ್ಟು ಹಣನ ಕ್ಯಾರಿ ಮಾಡೋಕ್ಕಾಗಲ್ಲ. ಆ ವಿಚಾರವಾಗಿ ಎಟಿಎಂ ಅಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಬಂದಿರ್ತಾರೆ. ನೀವು ಗಮನಿಸ್ತಾ ಇರ್ಬೋದು. ಈಗ ಈ ಒಂದು ಎಟಿಎಂ ಎಂದು ನಾನು ಆಗಲೇ ಹೇಳಿದಂಗೆ ವಿಕ್ಟೋರಿಯಾ ಆಸ್ಪತ್ರೆ ಒಳಭಾಗಲಿರುವಂಥ ಎಟಿಎಂ, ಇದರಲ್ಲೂ ಸಹ ನೋ ಕ್ಯಾಶ್ ಅನ್ನೋ ಬೋರ್ಡ್ ಹಾಕಿದ್ದಾರೆ. ಡೋರ್ನ ಹೊರಭಾಗದಲ್ಲಿ ಹಾಕಿ ಸಂಪೂರ್ಣವಾಗಿ ಒಳಭಾಗದಲ್ಲಿ ಯಾವುದೇ ರೀತಿಯಾದ ಜನರಿಗೆ ಎಂಟ್ರಿ ಇಲ್ಲ. ಬಹುತೇಕ ಎಟಿಎಂಗಳಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ, ಇಲ್ಲಿನ ಸೆಕ್ಯೂರಿಟಿ ಅವರು ಇದ್ದಾರೆ, ಅವ್ರನ್ನ ಜನರಲ್ ಆಗಿ ನಾನು ಕೇಳ್ತೀನಿ. ಸರ್, ಏನು ಎಟಿಎಂ ಅಲ್ಲಿ ಹಣ ಹಾಕಿಲ್ಲ, ಇವತ್ತು ಮಾತ್ರ ಇಲ್ವಾ, ಹೇಗೆ ಅಂತ? ಇವತ್ತು ಮಾತ್ರ ಇಲ್ಲ, ಬಂದ ದಿನ ಆಗ್ತಾ ಇದ್ದಾರೆ. ಓಕೆ, ದಿಢೀರ್ ಅಂತ ಈ ಥರ ಸಮಸ್ಯೆ ಆಗ್ಬಿಟ್ರೆ ಜನಗಳಿಗೆ ಹೆಂಗೆ? ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ, ಪೇಷಂಟ್ಗಳಿಗೆ ದುಡ್ಡು ಕಟ್ಟಬೇಕಾಗುತ್ತೆ, ಸಮಸ್ಯೆ ಆಗಲ್ವಾ ಅಂತ? ಸಮಸ್ಯೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ದುಡ್ಡು ಕೊಟ್ರೆ ತಾನು ಪಾಪ ಅವರು ತಂದು ಹಾಕೋದು. ಓಕೆ, ಆ ಥರ ಎಷ್ಟು ಅಮೌಂಟ್ ಒಂದ್ಸರಿ ಹಾಕ್ತಾರೆ ಇಲ್ಲಿ? ಯಾಕೆಂದ್ರೆ ರಾಜ್ಯದ ವಿವಿಧ ಮೂಲೆಯಿಂದ ಇಲ್ಲಿ ಬರ್ತಾರೆ ಜನಗಳು. ಇವಾಗ SBT ಇದ್ದಾಗ ಚೆನ್ನಾಗಿ ಹಾಕೋರು, ಇವಾಗ SBI ಆದಮೇಲೆ ಈ ಥರ ಆಗ್ತಾ ಇದೆ. ಓಕೆ, ಇದಿಷ್ಟು ಇಲ್ಲಿನ ಸೆಕ್ಯೂರಿಟಿ ಅವರ ಮತ್ತೆ. ಯಾಕಂದರೆ ಬಹುತೇಕ ಎಟಿಎಂಗಳಲ್ಲಿ ಇದೇ ಒಂದು ಸಮಸ್ಯೆಗಳಾಗ್ತಾ ಇದೆ. ರಾಜ್ಯದ ವಿವಿಧ ಮೂಲಗಳಿಂದ ಇಲ್ಲಿ ಬಂದು ಪೇಷಂಟ್ಗಳನ್ನ ಅಡ್ಮಿಟ್ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ದುಡ್ಡಿಲ್ದಲೇ ಪರದಾಡುವಂಥ ಸ್ಥಿತಿ ಸಾಕಷ್ಟು ನಿರ್ಮಾಣವಾಗಿದೆ ಅನ್ನೋ ಮಾತುಗಳು. ಇಷ್ಟೆಲ್ಲ ಆದ್ರೂ ಯಾಕೆ ಈ ರೀತಿಯಾದ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರ ಮುಂದಾಗಿಲ್ಲ ಅನ್ನೋ ಮಾತುಗಳು ಸಹ ಇಲ್ಲಿನ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಬಸವರಾಜ್ ಜೊತೆ ಸುನಿಲ್, TV9 ಬೆಂಗಳೂರು.